10 ದಿವಸದಲ್ಲಿ ಮಾತಾಡಿದೀವಿ. ಏನು ಮಾತಾಡಿವಿ ನಾವು? ಎಲ್ಲ ಇದು ಅನ್ಪಾರ್ಲಿಮೆಂಟ್ರಿ ಇದ್ರೆ ಕಡ್ತದಿಂದ ತೆಗ್ಬಿಡ್ರಿ, ನಾನ್ಸೆನ್ಸ್ ಮಾತಾಡಿದೀವಿ ನಾವು. ಕೆಲ್ಸಕ್ಕೆ ಬರೆದು ಮಾತಾಡಿದೀವಿ ನಾವು. ಏನು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಬೇರೆ ಏನು ಪ್ರಾಬ್ಲಮ್ ಇಲ್ವಾ? ಬೇಕಾದಷ್ಟು ಪ್ರಾಬ್ಲಮ್ ಇದೆ. ನಾವು ಇದಕ್ಕೆ ಡಿಸ್ಕಸ್ ಮಾಡ್ತಾ ಇಲ್ಲ. 10 ದಿವಸದಲ್ಲಿ ನಾವು ಎಲ್ಲರೂ, ನಾವು ಅವರು ಡೆವಲಪ್ಮೆಂಟ್ ವಿಷಯ ಮಾತಾಡಿದ್ದೀವ. ನಮ್ಮ ರಾಜ್ಯದಲ್ಲಿ ನಮ್ಮ ಜನರಿಗೆ ಏನು ಕಷ್ಟ ಇದೆ, ಅದಕ್ಕೆ ಏನು ಡಿಸ್ಕಷನ್ ಮಾಡಬೇಕು, ಏನು ಮುಂದೆ ಒರೆಸ್ಬೇಕು, ಅದು ಏನಾದರೂ ಡಿಸ್ಕಷನ್ ಮಾಡಿದ್ದೀವ? ಯಾವ್ದು ಡಿಸ್ಕಷನ್ ಮಾಡಿಲ್ಲ ನಾವು ಬೇರೆ ಪರ್ಸ್ನಲ್ ಫೈಟಿಗೆ ಹೋಗ್ತಾ ಇದ್ದೀವಿ. ಇದು ಪರ್ಸ್ನಲ್ ಫೈಟಿಗೆ ಜಾಗ ಅಲ್ಲ ಇದು. ನೀವು ಪರ್ಸ್ನಲ್ ಫೈಟ್ ಮಾಡ್ಬೇಕಂದ್ರೆ ಹೊರಗೆ ಹೋಗ್ರಿ, ವಿಧಾನಸೌಧ ಹೊರಗೆ ಹೋಗಿ ಜಗಳಾಡ್ರಿ. ಇಲ್ಲಿ ರಾಜ್ಯದ ಏನು ಸಮಸ್ಯೆ ಇದೆ ಅದಕ್ಕೆ ನೀವು ಇಲ್ಲಿ ಬಂದು ಡಿಸ್ಕಸ್ ಮಾಡ್ರಿ. ನಾನು ಎಲ್ಲರಿಗೂ ವಿನಂತಿ ಮಾಡೋದಿದು, ರಾಜ್ಯದ ನಮ್ಮ ಜನರಿಗೆ ಏನು ಕಷ್ಟ ಇದೆ ಅದಕ್ಕೆ ಏನಾದರೂ ಪರಿಹಾರ ಇದ್ದರೆ, ನಮ್ಮ ಸಜೆಷನ್ಸ್ ಇದ್ದರೆ ಅದು ಬಂದು ಇಲ್ಲಿ ಡಿಸ್ಕಸ್ ಮಾಡ್ರಿ. ನಿಮ್ಮ ಪರ್ಸ್ನಲ್ ವೈಯಕ್ತಿಕ ಎಲ್ಲ ನೀವು ದಯವಿಟ್ಟು ವಿಧಾನಸೌಧ ಹೊರಗೆ ಹೋಗಿ ಹಾಕ್ರಿ. ನೀವು ಅಲ್ಲಿ ಏನಾದರೂ ಮಾಡ್ರಿ. ಇದಕ್ಕೆ ಎಲ್ಲರದ್ದು ಟೈಮ್ ವೇಸ್ಟ್ ಮಾಡ್ತೀರಿ. ನಾನು 10 ಡೇಸಿಂದ ಸುಮ್ಮನೆ ಕೂತ್ಕೊಂಡಿದ್ದೆ. ನಾನು ನೋಡಿದೆ, ಗವರ್ನರ್ಸ್ ಅಡ್ರೆಸ್ಸಲ್ಲಿ ಕೂಡ ಮಾತಾಡಲಿಲ್ಲ. ನಾನು ಒಂದೇ ಸಾರಿ ಮಾತಾಡಿದೆ. ಇದಕ್ಕಂದ್ರೆ ಇವೆಲ್ಲ ನೀವು ಎಲ್ಲರೂ ಟೈಮ್ ವೇಸ್ಟ್ ಮಾಡೋದು ನೋಡಿದ್ರೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಯಾವ ಸಮಸ್ಯೆ ಇಲ್ಲ. ನಮ್ಮ ರಾಜ್ಯದಲ್ಲಿ ಹಂಗೆ ಅನ್ಸುತ್ತೆ ನನಗೆ. ನಮ್ಮ ರಾಜ್ಯದಲ್ಲಿ ಏನು ಸಮಸ್ಯೆ ಇಲ್ಲ, ನಮಗೆ ಏನು ಡಿಸ್ಕಷನ್ ಮಾಡೋಕ್ಕಿಲ್ಲ. ಅದಕ್ಕೆ ಬರ್ರಿ ನಾವೆಲ್ಲರೂ ಪರ್ಸ್ನಲ್ ಏನಾದರೂ ಇದು ಮಾಡೋಣ ಅಂತ. ಏನು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಬೇರೆ ಏನು ಪ್ರಾಬ್ಲಮ್ ಇಲ್ವಾ? ಬೇಕಾದಷ್ಟು ಪ್ರಾಬ್ಲಮ್ ಇದೆ. ನಾವು ಇದಕ್ಕೆ ಡಿಸ್ಕಸ್ ಮಾಡ್ತಾ ಇಲ್ಲ. ಅದು ಬಿಟ್ಟು ನಾನು ಹೇಳೋದು ಒಂದು, ನನ್ನ ಪರ್ಸನಲ್ ಒಪಿನಿಯನಲ್ಲಿ ಒಬ್ಬರು ಅಪಾಲಜಿ ಕೇಳಬೇಕು, ಇನ್ನೊಬ್ಬರು ಪರ್ಸನಲ್ ಒಪಿನಿಯನಲ್ಲಿ ಇನ್ನೊಬ್ಬರು ಅಪಾಲಜಿ ಕೇಳಬೇಕು. ಸಭಾಪತಿಯವರೇ, ಇದು ಒಳ್ಳೇದಲ್ಲ. ಇದು ನನಗನ್ಸಿದ ಮಟ್ಟಿಗೆ ನಮ್ಮ HK ಪಾಟೀಲ್ ಮತ್ತು ನಮ್ಮ ಸಭಾಧ್ಯಕ್ಷರಿದ್ದರೆ ಚೆನ್ನಾಗಿತ್ತು. ಬೆಳಿಗ್ಗೆ ಶೂನ್ಯ ವೇಳೆ ಸ್ಟಾರ್ಟ್ ಆಗಿತ್ತು. ಅವಾಗೆ VBG ರಾಮ್ಜಿ ಬಿಲ್ ಏನಿದೆ ಅದನ್ನ ಎಲ್ಲರಿಗೂ ಕೇಳ್ತೀವಿ. ನಾವು ಇಂಟ್ರಸ್ಪೆಕ್ಟ್ ಮಾಡ್ಬೇಕು ನಾವು. ಅಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನು ಕಷ್ಟಗಳಿಲ್ವಾ, ನಮ್ಮ ಜನಗಳಿಗೆ ಏನು ಕಷ್ಟ ಆಗ್ತಾ ಇಲ್ಲ, ನಮ್ದೇನು ಇನ್ಪುಟ್ ಇದೆ ಅಲ್ಲಿ, ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟಿಗೆ ನಂದೇನು ಇನ್ಪುಟ್ ಇದೆ, ಯಾರು ಕೈ ಎತ್ತಿ ಹೇಳ್ತೀರಿ? 10 ದಿವಸದಲ್ಲಿ ಮಾತಾಡಿದೀವಿ. ಏನು ಮಾತಾಡಿವಿ ನಾವು? ಎಲ್ಲ ಇದು ಅನ್ಪಾರ್ಲಿಮೆಂಟ್ರಿ ಇದ್ರೆ ಕಡ್ತದಿಂದ ತೆಗ್ಬಿಡ್ರಿ, ನಾನ್ಸೆನ್ಸ್ ಮಾತಾಡಿದೀವಿ ನಾವು. ಕೆಲ್ಸಕ್ಕೆ ಬರೆದು ಮಾತಾಡಿದೀವಿ ನಾವು. ಏನು ಮಾತಾಡಿವಿ ನಾವು? ಏನು ಡಿಸ್ಕಷನ್ ಮಾಡಿ? ಹೆಲ್ತಿ ಡಿಸ್ಕಷನ್ ಅಂತ ನಮ್ಮ ಇವ್ರು ಹೇಳಿದ್ರು. ಯಾವ್ದು ಹೆಲ್ತಿ ಇದೆ ರೀ ಇದರಲ್ಲಿ? ನೀವು ಕನ್ನಡದಲ್ಲಿ ಹೇಳಿದ್ರೆ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ಡಿಸ್ಕಷನ್ ಅನ್ಹೆಲ್ತಿನೇ ಆಗಿರೋದು. ಈಗ ಆರೋಗ್ಯಕರವಾಗಿ ಇದು ನಾನ್ ಆರೋಗ್ಯಕರ ಆಗಿದೆ. ಇದು ಅನಾರೋಗ್ಯಕರ. ದಯವಿಟ್ಟು